ಎಲ್ಲರಿಗೂ ನಮಸ್ಕಾರಗಳು. ಮೂಲಭೂತ ಕರ್ತವ್ಯಗಳ ಪರಿಚಯ. ಮೂಲಭೂತ ಕರ್ತವ್ಯಗಳು ಭಾರತದ ಪ್ರತಿಯೊಬ್ಬ ನಾಗರಿಕನು ಪಾಲಿಸಬೇಕಾದ ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳು. ಇವು ಭಾರತೀಯ ಸಂವಿಧಾನದ ಭಾಗ 4A ಯಲ್ಲಿ ಸೇರಿವೆ. 51A ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ವಿವರಿಸಲಾಗಿದೆ. 42ನೇ ಸಂವಿಧಾನದ ತಿದ್ದುಪಡಿ 1976ರ ಮೂಲಕ ಕರ್ತವ್ಯಗಳನ್ನು ಸೇರಿಸಲಾಯಿತು. ಪ್ರಾರಂಭದಲ್ಲಿ 10 ಕರ್ತವ್ಯಗಳು ಇದ್ದವು. 86ನೇ ಸಂವಿಧಾನದ ತಿದ್ದುಪಡಿ 2002ರ ಮೂಲಕ ಮತ್ತೊಂದು ಕರ್ತವ್ಯ ಸೇರಿಸಲಾಯಿತು. ಇಂದಿನವರೆಗೂ ಒಟ್ಟು 11 ಮೂಲಭೂತ ಕರ್ತವ್ಯಗಳು ಇವೆ. ಇವು ನಾಗರಿಕರಲ್ಲಿ ದೇಶಭಕ್ತಿ, ಶಿಸ್ತು ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುತ್ತವೆ. ಮೂಲಭೂತ ಕರ್ತವ್ಯಗಳು: ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದು, ದೇಶ ರಕ್ಷಣೆಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿದ್ದರೆ ಬಲಿ ನೀಡುವುದು, ಸಾಮಾಜಿಕ ಸೌಹಾರ್ದತೆ ಮತ್ತು ಸಹೋದರತ್ವವನ್ನು ಬೆಳೆಸುವುದು, ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗುವ ಆಚರಣೆಗಳನ್ನು ತ್ಯಜಿಸುವುದು, ಭಾರತದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವುದು, ಅರಣ್ಯ, ನದಿ, ಸರೋವರ, ವನ್ಯಜೀವಿಗಳನ್ನು ರಕ್ಷಿಸಿ ಪರಿಸರವನ್ನು ಕಾಪಾಡುವುದು, ವೈಜ್ಞಾನಿಕ ದೃಷ್ಟಿ, ಮಾನವೀಯತೆ ಮತ್ತು ವಿಚಾರಶೀಲತೆಯನ್ನು ಬೆಳೆಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಿ ಹಿಂಸೆಯನ್ನು ತ್ಯಜಿಸುವುದು, 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡುವುದು.